ಚಕ್ರವರ್ತಿ ಕಣ್ಣಿಟ್ಟ ಹೆಣ್ಣಿನ ವಿಚಾರವಾಗಲಿ, ಕೈಗೊಂಡ ವಿಚಾರವಾಗಲಿ, ಯಾವನಾದರೂ ಅಡ್ಡ ಬಂದವರು ರುಂಡವನ್ನು ಕಡಿದು ಹಾಕಿ ಕಾಲ್ಚಂಡಿನಂತೆ ಆಟವಾಡುವುದೇ ಈ ಚಕ್ರವರ್ತಿಯ ಕಾಯಕ. ಮಂತ್ರಿ ಮಹೋದಯರ ಸಪೋರ್ಟಿನಿಂದ ಆ ಸತ್ಯದೇವನ ಆಸ್ತಿಯನ್ನು ನನ್ನ ಕೈವಶ ಮಾಡಿಕೊಂಡು ಅದರಲ್ಲಿರುವ ನಿಧಿಯನ್ನು ಹುಡುಕಲು ಅದ್ಯಾವನು ಬರ್ತಾನೋ ನಾನು ನೋಡ್ತೇನೆ. ಆ ಆಸ್ತಿಯ ಮೇಲೆ ಕಣ್ಣಿಟ್ಟು ಕೋರ್ಟು ಕಚೇರಿ ಎಂದು ಅಲೆದಾಡುತ್ತಿರುವ ರಾಜ್ಯವರ್ಧನ್, ನಿನ್ನ ಶ್ರೀಮಂತಿಗೆ ಸೊಕ್ಕಿಗೆ ತಕ್ಕ ಉತ್ತರ ಕೊಡಲೆಂದು ಹುಟ್ಟಿ ಬಂದಿದ್ದಾನೆ ಚಕ್ರವರ್ತಿ. ಈ ಆಸ್ತಿಯ ವಿಚಾರದಲ್ಲಿ ನೀನು ಸೈಲೆಂಟ್ ಆಗಿ ಸೈಲಾದರೆ ನಿನಗೆ ಉಳಿಗಾಲ, ಇಲ್ಲವಾದರೆ ತಪ್ಪದು ಮಗನೇ ನಿನಗೆ ಅಳಿಗಾಲ. ಯಾಕೆ ಗೊತ್ತಾ? ಈ ಚಕ್ರವರ್ತಿ ನುಂಗಲು ಬಾಯಿ ತೆಗೆದರೆ ಬೆಟ್ಟದ ಹುಲಿ, ಕದನಕ್ಕೆ ಕಾಲು ಕೆದರಿ ನಿಂತರೆ ಕಾಲು ಕೆದರಿದ ಹುಲಿ. ನಿಮ್ಮಂತ ಶ್ರೀಮಂತರ ಸೋಗಿನಲ್ಲಿ ಬಡಿವಾರ ಸಾಗಿಸುವವರಿಗೆ ಬಂಡದ ಪುಂಡ ಹುಲಿ. ಈ ನಿಧಿ ನನ್ನ ಕೈವಶವಾದಾಗಲೇ ನನ್ನ ಆತ್ಮಕ್ಕೆ ಶಾಂತಿ, ಇಲ್ಲವಾದರೆ ಪ್ರತಿ ಗಳಿಗೆಗೊಮ್ಮೆ ಚಿಮ್ಮುತ್ತಲೇ ಇರುತ್ತದೆ ನನ್ನ ಸೇಡಿನ ಕ್ರಾಂತಿ. ಈ ಅಗ್ನಿ ರಾಜ ಬರೀವನು ರಕ್ತಾಕ್ಷರಗಳ ಒತ್ತಕ್ಷರ. ದುಡ್ಡು ದುಡ್ಡು, ಈ ಜಗತ್ತಿನಲ್ಲಿ ದುಡ್ಡು ಇದ್ದವನೇ ದೊಡ್ಡಪ್ಪ. ದುಡ್ಡು ಅಂದಿದ್ದರೆ ಸಾಕು, ಏನು ಬೇಕಾದರೂ ಮಾಡಿ ಸಾಧಿಸಬಲ್ಲ ಈ ಜಗದಲ್ಲಿ. ಬದುಕುವುದಕ್ಕೆ ಹಣ ಬೇಕು, ಸುಖ ಪಡೆಯುವುದಕ್ಕೆ ಒಂದು ಹೆಣ್ಣು ಬೇಕು. ಖುಷಿ, ಎಷ್ಟು ದಿನ ಬಾಕಿ ಉಳಿದಿದೆಯೋ ಈ ನಿನ್ನ ಭೂಮಿಯ ಋಣ. ಈ ಅಗ್ನಿವೀರನ ಮರಣ ಶಾಸನವನ್ನು ಬರೆಯಲು ಬಂದ. ನಿನ್ನ ಮರಣ ಶಾಸನವನ್ನೇ ನೀನೇ ಬರೆದುಕೊಂಡು ಬಿಟ್ಟೆಯಾ ಮಗನೇ? ಲೇ ಚಕ್ರವರ್ತಿ, ಆ ಸೃಷ್ಟಿಕರ್ತರು ಅನಿವಾರ್ಯವನ್ನೇ ಅದರ ಬದಲು ಮಾಡುವ ತಾಕತ್ತು ಈ ಅಗ್ನಿ ರಾಜನಿಗಿದೆ ಅಂತ ಕನ್ಫರ್ಮ್ ಆಯ್ತಲ್ಲ. ನೋಡಿಕೋ, ನೀನು ಕೊಟ್ಟ ಡೀಲ್ ಹೌದು ಅಂತ. ಶಬ್ಬಾಷ್ ಅಗ್ನಿ, ಶಬ್ಬಾಷ್. ಹೇಳಿದ ಕೆಲಸವನ್ನು ಚಿಟ್ಟಿಕೆ ಹೊಡೆಯುವಷ್ಟರಲ್ಲಿ ಮಾಡಿ ಮುಗಿಸಿದ್ಯಾ ಅಂದ್ರೆ ನಿನಗೆ ಜೋಡು ಗುಂಡಿಗೆ ಇದೆ ಬಿಡು. ಆ ಹೊಗಳಿಕೆ ಸಾಕು, ಮಾಡಲು ಪೇಮೆಂಟ್ ಕೊಡುತ್ತೇನೆ ಅಗ್ನಿ, ಕೊಡುತ್ತೇನೆ. ಆದರೆ ಬೆಂಗಳೂರಿನ ಅಂಡರ್ವರ್ಲ್ಡ್ ಅಲ್ಲಿ ಈ ಚಕ್ರವರ್ತಿ ಹೆಸರು ಕೇಳಿದರೆ ಗಡಗಡನೆ ನಡುಗುತ್ತಿತ್ತು ರೌಡಿಗಳ ಗುಂಪು. ಆದರೆ ಒಂದು ವಾರ ಕಳೆದರೂ ಆಗದಿರುವ ಕೆಲಸವನ್ನು 24 ಗಂಟೆ ಒಳಗೆ ಮಾಡಿ ಮುಗಿಸಿದ್ಯಾ ಅಂದ್ರೆ ನೀನು ಖಳನಾಯಕನೋ ಅಥವಾ ಕಥಾನಾಯಕನೋ? ಹಾಗೆಲ್ಲ ನಿಮ್ಮ ಆಲೋಚನೆಗೆ ಬಿಟ್ಟದ್ದು. ಕಥಾನಾಯಕನೋ ಖಳನಾಯಕನೋ, ಮೊದಲು ನನ್ನ ಪೇಮೆಂಟ್ ಕೊಟ್ಟು ನಿನ್ನ ಬೌಡಿಯನ್ನು ತೆಗೆದುಕೊಂಡು ಹೋಗು. ಆಯ್ತು ಅಗ್ನಿ, ಆಯ್ತು.
ಡೀಲ್ ಇದ್ರೆ ಒಂದು ಫೋನ್ ಕಾಲ್ ಮಾಡು. ಗುಡ್ ಬೈ.